ನಿದ್ದೆ ಮಂಕೆಲವ್ರ ಅಂತ. ಬೈರಿ ಬೈರಿ ದಾಮ ಬೈರಿ ನೀವು. ಎಂತದಮ್ಮರಿ ನೀವು? ಸಾರಿ 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 ಸಾರಿ. ಒಂದು ಜೆಬ್ಬಿನ ಅದು ಹೊಸ ರಿಲೀಸ್ ಆಗಿದೆ ಕವಿ, ಅದು ಗೊತ್ತಿದೆ ಕವಿ. ಡಿ ಬಾಸ್ ಮೂವಿ ಮಾರ್ಕಂತೆ ಮೇಲಾಣೆ ಇಟ್ಟಳು. ದಿಸ್ ಇಸ್ ಮಿಡಲ್ ಕ್ಲಾಸ್ ಕನ್ನಡಿಗ. ಕವಿ ಯಾರು ಕವಿ ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ದು? ಡಿ ಬಾಸ್ ಫ್ಯಾನ್ ಅಂತ ಯಾರು ಹೇಳಿದ್ದು? ಡಿ ಬಾಸ್ ಮೂವಿ ಮಾರ್ಕಂತೆ ಯಾರು ಹೇಳಿದ್ದು? ಮಾರ್ಕ್ ಅಂತ ಹೇಳಿದ್ದು ಸಾನು. ಪರವಾಗಿಲ್ಲ ಅಲ್ಲ, ಅದು ಪರವಾಗಿಲ್ಲ, ಯಾಕಂದ್ರೆ ನಾನು ಡಿ ಬಾಸ್ ಫ್ಯಾನ್ ಅಲ್ಲ. ಬಟ್ ಡಿ ಬಾಸ್ ಫ್ಯಾನ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ಹೆಸರು ಹೇಳೋದಿದ್ದು ಯಾರು? ಒಂದೇ ಕೇಳಿದವರು ಒಂದೇ ಕೇಳಿದ. ಹಾ, ಅದು ಡೆವಿಲ್ ಅಂತ ಹೇಳಲೇ ಇಲ್ಲ ಕವಿ. ಅದು ಬಂದಿಲ್ಲ ಬಾಯಿಗೆ. ಏನಂದೆ? ಇನ್ನೊಂದ್ಸಲ ಹೇಳು. ಬಂದಿಲ್ಲ ಬಾಯಿಗೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಬೈರಿ ಕವಿ, ಬೈರಿ ಕವಿ. ಹೋಗ್ಬಿಡ್ತಿದ್ದೆ ದೊಡ್ಡದಾಗಿ. ಅದೆಲ್ಲ ಅಭಿಮಾನಿಗಳೇ ಪ್ರಮೋಷನ್ ಮಾಡಿರೋದು. ಇದು ಅವ್ರು ಎಲ್ಲಿ ನಿದ್ದೆ ಮಂಕೆಲವ್ರ ಅಂತ. ನಾನು ಹೇಳಿಲ್ಲ, ಪರವಾಗಿಲ್ಲ. ಇವರು ಮಾರ್ಕ್ ಅಂತ ಹೇಳ್ಬಿಟ್ರಲ್ಲ. ಪರವಾಗಿಲ್ಲ ಅಂತ ಅಂದ್ರೆ ನಮ್ಗೆ ಇಮೇಜ್ ಪ್ರಶ್ನೆ ಇಲ್ಲ ಕವಿ. ಡಿ ಬಾಸ್ ಫ್ಯಾನ್ ಅಂತ ಹೇಳ್ಬಿಟ್ಟು ಮರ್ಯಾದೆ ಕಳೆದ್ಬಿಟ್ಲು ಕವಿ. ನಾನ್ ಕುಡ್ದಾಗ ಹೇಳಿದ್ದೆ. ಸ್ವಲ್ಪ ಇನ್ನು ಅದೇ ಮಂಕೆಲವ್ರೆ ಅವರು ನಿದ್ರೆ ಮಂಕೆಲಿ. ಅದು ನನ್ಗೂ ಶಾಕ್ ಆಯ್ತು ಡಿ ಬಾಸ್ ಫ್ಯಾನ್ ಅಂತ ಕೇಳ್ಬಿಟ್ಟು. ಹೌದಾ? ಹೌದು. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಗೆ ನಾಚಿ ಆಗ್ಬೇಕು ಡಿ ಬಾಸ್ ಫ್ಯಾನ್ ಅಂತ ಹೇಳಕ್ಕೆ. ನಾನು ಅಟ್ಲೀಸ್ಟ್ ಹೇಳಿಲ್ಲ, ಮರ್ತೋಯ್ತು. ನೀವು ಮಾರ್ಕ್ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದು ಬೇಡ. ನಾನ್ ಡಿ ಬಾಸ್ ಫ್ಯಾನೇ ಅಲ್ಲ. ನೀವಾದ್ರೆ ಡಿ ಬಾಸ್ ಫ್ಯಾನ್ ಅಂತ, ಅದು ರೀಸೆಂಟ್ ಅಲ್ಲೇ ಮೂವಿ ಆದ್ರೆ ಓಕೆ ಅಪ್ಪ. ಅದೇ ರೀಸೆಂಟ್ ಇದು ಬರಲ್ಲ, ಹಳೇದಾದ್ರೆ ಬರುತ್ತೆ. 55ನೇ ಸಿನಿಮಾ ಯಾವ್ದು ಅಂತ ಕೇಳಿ. ಅವ್ರಿಗೆ ಗೊತ್ತು ಯಾವ್ದು ಫ್ರೆಂಡ್ಸ್. 55 ಇದು 55 ಅಂದ್ರೆ ಏಜ್ ಆಗಿತ್ತ? ಕುಡಿದ್ ನಶೆಯಲ್ಲಿ ಹೇಳಿ. 55 ಏಜ್ ಆಗಿತ್ತು ಅಂತ ಕೇಳ್ತವ್ರೆ. 55 ಆಗಿಲ್ಲ ನಾ ಹೇಳಿದ್ದು. ಮೀನ್ಸ್ ಏಜ್ ಸ್ವಲ್ಪ ಇವಾಗಿನ ತರ ಇದೆಯಾ ಇಲ್ಲ ಅದು ಹಳೆ ಗಜ ಮೂವಿ? ಹಂಗೇನೇನಿಲ್ಲ, ಹಂಗೆ ನೀ ಡಿ ಬಾಸ್ ಫ್ಯಾನ್ ಅಪ್ಪನ ಅವ್ರನ್ನ ಕೇಳ್ತಾ ಇದ್ದೀರಾ? ಎಷ್ಟಾಗಿದೆ ಅಂತ ಕೇಳಿ ನೋಡೋಣ ಲಾಸ್ಟ್ ಅಂತ ಹೇಳ್ತಾರಂತ. ಆಯ್ತು, ಈಗ ಡಿ ಬಾಸ್ ಏಜ್ ಹೇಳಿ ಎಷ್ಟಿರ್ಬೋದು? ಅಪ್ಪುದು 20 ಸಿನಿಮಾ ಯಾವ್ದು ಹೇಳಿ ನೀವು? ನಾನು ಹೆಂಗೆ 55 ಹೇಳ್ದೆ. ಈಗ ಒಬ್ಬರನ್ನ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಬಗ್ಗೆ ಏನು ಹೇಳ್ಬಾರ್ದು. ಆಯ್ತು ಸರಿ ಬಿಡಿ. ಡಿ ಬಾಸ್ ನಂಗೆ ಡಿ ಬಾಸ್ ಇಷ್ಟ ಇಲ್ಲ ಅಂತಿಲ್ಲ, ಬಟ್ ಫ್ಯಾನ್ ಅಲ್ಲ ಅಂತಷ್ಟೇ. ಅಪ್ಪು ಸರ್ ಇಷ್ಟ ಹಂಗೆ ಅಂತ ಬಿಟ್ಟು ಡಿ ಬಾಸ್ ಬೈಯಲ್ಲ, ಗೊತ್ತಾಯ್ತಾ? ಮತ್ತೆ ಕವಿ ನಾನು ಡಿ ಬಾಸ್ ಫ್ಯಾನ್ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವಾಗ ಫ್ಯಾನ್. ಡಿ ಬಾಸ್ ಫ್ಯಾನ್ ಅಲ್ಲ ಅಂತೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದಲ್ಲ ಅವಾಗ ಫಸ್ಟ್ ಅವಾಗ ಫ್ಯಾನ್ ಅಂತೆ. ಆಯ್ತು, ಇದೊಂದು ಕಂಟೆಂಟ್.